ವಂದೇ ಮಾತರಂ 2 ಚರಣ ಹಾಡೋದಕ್ಕೆ ಕಾಂಗ್ರೆಸ್ ನಿರ್ಣಯ ಮಂಡನೆಯಾಗಿದೆ. ವಂದೇ ಮಾತರಂ ಮತ್ತು ಭಾರತ ಇಬ್ಬಾಗ ಮಾಡಿದ್ದು ಕಾಂಗ್ರೆಸ್ ಅಂತ ಅಮಿತ್ ಶಾ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿ ಸಭೆಯಲ್ಲಿ ರಾಷ್ಟ್ರ ವಿರೋಧಿ ನಿರ್ಧಾರ ಆಗಿದೆ. ಮುಸ್ಲಿಂ ಓಲೈಕೆಗಾಗಿ ದೇಶ ವಿಭಜಿಸಿ ಈಗ ಮತ್ತೆ ಇಂಥ ನಿರ್ಣಯ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದವರಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ. ರಾಹುಲ್ ಗಾಂಧಿ ನೇತೃತ್ವದ ಪಕ್ಷ ಓಲೈಕೆ ರಾಜಕೀಯ ಮಾಡ್ತಾ ಇದೆ. ಕಾಂಗ್ರೆಸ್ ಓಲೈಕೆ ರಾಜಕಾರಣದ ಈ ನಿರ್ಣಯವನ್ನ ಬಿಜೆಪಿ ಖಂಡಿಸುತ್ತೆ ಅಂದಿದ್ದಾರೆ ಅಮಿತ್ ಶಾ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಂದೇ ಮಾತರಂ ಮತ್ತು ಭಾರತ ಇಬ್ಬಾಗ ಮಾಡಿದ್ದೇ ಕಾಂಗ್ರೆಸ್. ಕಾಂಗ್ರೆಸ್ ಕಾರ್ಯಕಾರಿ ಸಭೆಯಲ್ಲಿ ರಾಷ್ಟ್ರ ವಿರೋಧಿ ನಿರ್ಧಾರ ಆಗಿದೆ. ಮುಸ್ಲಿಂ ಓಲೈಕೆಗಾಗಿ ದೇಶ ವಿಭಜಿಸಿ ಈಗ ಮತ್ತೆ ಇಂಥ ನಿರ್ಣಯ ಅಂದಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಧ್ವನಿ ಆಗಿದ್ದೆ ವಂದೇ ಭಾರತಂ ಗೀತೆ. ಇವತ್ತು ಆ ರಾಷ್ಟ್ರಗೀತೆಗೆ ಗೌರವ ಕೊಡಲಿಕ್ಕೆ CWC ತಯಾರಿಲ್ಲ, ಸೋನಿಯಾ ಗಾಂಧಿ ತಯಾರಿಲ್ಲ, ಅವ್ರ ಪಕ್ಷದವ್ರು ತಯಾರಿಲ್ಲ ಅಂತಂದ್ರೆ ಅವ್ರಿಗೆ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಹಿತದ ಬಗ್ಗೆ, ಭಾರತದ ದೇಶದ ಬಗ್ಗೆ, ಇಲ್ಲಿ ಸಂಸ್ಕೃತಿ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಅನ್ನೋದು ಇದು ತೋರಿಸ್ತೈತಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಈ ಎಲ್ಲ ಕೆಲಸ ಮಾಡೋದ್ರ ಸಂಬಂಧ ಅವ್ರಿಗೆ ಜನ ಮೂಲೆಯಾಗ ಕೂಡ್ಸಾರ. ಇನ್ನು ಮುಂದಿನ ದಿನದಲ್ಲಿ ಕೂಡ ಅವರಿಗೆ ಮೂಲೆಯಲ್ಲಿ ಕೂಡಿಸ್ತಾರೆ. ವಂದೇ ಮಾತರಂ ಬಗ್ಗೆ ರಾಜಕೀಯ ಮಾಡ್ತಕ್ಕಂಥದ್ದು ಕೇವಲ ದೇಶದ್ರೋಹಿಗಳು ಮಾತ್ರ ವಂದೇ ಮಾತರಂ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ. ನಾವು ಆಡ್ತಕ್ಕಂಥದ್ದು ಎರಡೇ ಪಂಕ್ತಿ ಮಾತ್ರ. ನಮಗೆ ಜೈಲ್ಗಾದರೂ ಹಾಕಲಿ, ಫಾಸಿಗಾದರೂ ಹಾಕಲಿ, ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಥರ ಹೇಡಿಗಳಲ್ಲ ನಾವು. ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ಪಾರ್ಲಿಮೆಂಟಿಗೆ ಬರೋ ಧೈರ್ಯನೇ ಇಲ್ಲ. ನರ ಹೇಡಿಗಳು ಪಾರ್ಲಿಮೆಂಟ್ಗೆ ಬರೋಕ್ಕೆ ಧೈರ್ಯ ಇಲ್ಲ. ಇವರಿಗೆ ಪ್ರಧಾನಮಂತ್ರಿ ಆಗಲಿ, ಹೋಮ್ ಮಿನಿಸ್ಟರ್ ಆಗಿ ಬಂದಿಲ್ಲ. ಇವ್ರಿಗೆ ಧೈರ್ಯ ಇದ್ದರೆ ಹೋಗ್ಬಿಟ್ಟು ಯಾವುದಾದ್ರು ಸ್ಟೂಡೆಂಟ್ ಅಸೋಸಿಯೇಷನ್ ಅಲ್ಲಿ ಹೋಗಿ ಮಾತಾಡಲಿ. ಈ ವಂದೇ ಮಾತರಂ ಅದು ರಾಷ್ಟ್ರಗೀತೆ. BJಪಿಯವರೆಲ್ಲ ಬರೆದಿರೋದು, ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರೋದು. ಅವತ್ತು ಸ್ವಾತಂತ್ರ್ಯ ಹೋರಾಟಗಾರವರೆಲ್ಲ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ಯೋಗ್ಯತೆ ಏನಂತ ಅರ್ಥ ಆಗ್ತೈತೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ, ಇದೇನ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ನಾವು ದಿನ ರಾಷ್ಟ್ರಗೀತೆಯನ್ನು ದಿನ ಆಡ್ತೀರಿ, ಸಂಘದ ಫಂಕ್ಷನಲ್ಲೂ ರಾಷ್ಟ್ರಗೀತೆ ಆಡ್ತೀರಿ, ವಂದೇ ಮಾತರಮೂ ಆಡ್ತೀರಿ. ನಾವು ಭಾರತೀಯರು, ನಾವು ಇಟಲಿದವರಲ್ಲ, ನಾವು ಇಟಲಿ ಅಲ್ಲ, ನಾವು ಭಾರತೀಯರು. ನಾವು ವಂದೇ ಮಾತರಮೂ ಆಡ್ತೀರಿ, ಜನಗಣ ಮನನೂ ಆಡ್ತೀರಿ. ಈ ಬಗ್ಗೆ ಮಾತನಾಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮುಂದಿನ ಹೋರಾಟದ ಬಗ್ಗೆ ಜೋರಾದ ಚರ್ಚೆ ಆಗಿದೆ ಕಾಂಗ್ರೆಸ್ನಲ್ಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟಕ್ಕೆ ಇನ್ನಷ್ಟು ಪುಷ್ ಕೊಡುವಂತಹ ಚರ್ಚೆಗಳಾಗಿವೆ. ರಾಹುಲ್ ಗಾಂಧಿ ಮಾತಿನ ಸಾರಾಂಶ ಏನು? ನೋಡಿ, ಯಾವುದೇ ಒಂದು ವಿಪಕ್ಷ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡಬೇಕು, ಅದಕ್ಕೆ ಅದನ್ನು ವಿಪಕ್ಷದಲ್ಲಿ ಕೂಡಿಸೋದು. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷ ಸಕ್ರಿಯವಾಗಿ, ರಚನಾತ್ಮಕವಾಗಿ, ಆಂದೋಲನಾತ್ಮಕವಾಗಿ ಕೆಲಸ ಮಾಡಿದರೆ ಮಾತ್ರ ಪ್ರಜಾಪ್ರಭುತ್ವದ ಆರೋಗ್ಯ ಪ್ರಜಾಪ್ರಭುತ್ವದ ಆರೋಗ್ಯ ಸರಿಯಾಗಿರುತ್ತೆ ಅಂತಕ್ಕಂಥದ್ದು ನಿಶ್ಚಿತ. ಇಡೀ 12 ವರ್ಷಗಳ ಕಾಲ ನರೇಂದ್ರ ಮೋದಿಯವರಿಗೆ ಸಿಕ್ಕಿರ್ತಕ್ಕಂಥ ವಾಕೋವರ್ಗೆ ಮುಖ್ಯ ಕಾರಣ ಕಾಂಗ್ರೆಸ್ ಪಕ್ಷದ ನಿಷ್ಕ್ರಿಯತೆ. ಕಾಂಗ್ರೆಸ್ ಒಂದು ರೀತಿಯಾಗಿರ್ತಕ್ಕಂಥ ಡಿಸ್ಕ್ರೆಡಿಟ್ ಆಗಿ ಹೋಗಿದ್ದರಿಂದ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಮಟ್ಟದ ಯಶಸ್ಸು ಕಳೆದ 12 ವರ್ಷಗಳಲ್ಲಿ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅನಿಸ್ತಾ ಇದೆ, ಮೊನ್ನೆಯ ಜೆನ್ಜಿ ಪ್ರೊಟೆಸ್ಟ್ನ ನಂತರ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ, ಬೇಸರ, ಸಿಟ್ಟು, ಬೇಗುದಿ ಎಲ್ಲವೂ ಕೂಡ ಜನಮಾನಸ್ನಲ್ಲಿದೆ. ಹೀಗಾಗಿ ನಾವು ಪ್ರತಿಭಟನೆಯನ್ನು ನಡೆಸಿದರೆ, ನಾವು ಒಂದು ವಿಪಕ್ಷದ ಪಾರ್ಟಿಯಾಗಿ ಹೆಚ್ಚು ಗಟ್ಟಿಯಾಗಿ ಗುರುತಿಸ್ಕೊಂಡ್ರೆ ಜನ 2029ರಲ್ಲಿ ನಮಗೊಂದು ಅವಕಾಶ ಕೊಡ್ಬೋದು ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಅನಿಸ್ತಾ ಇದೆ. ಆ ಕಾರಣದಿಂದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಸರ್ಕಾರದ ವಿರುದ್ಧ ನಾವು ಹೆಚ್ಚು ಪ್ರತಿಭಟನೆಗಳನ್ನು, ಸುಮಾರು 800 ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ನಡೆಸಬೇಕು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಬಟ್ ಅದು ಬರೀ ಪ್ರತಿಭಟನೆ ಸಾಂಕೇತಿಕ ರೂಪದಲ್ಲಿದ್ದರೆ ಸಾಲದು. ಯಾವ್ಯಾವ ವಿಷಯವನ್ನು ಇಟ್ಕೊಂಡು ಕಾಂಗ್ರೆಸ್ ಹೋರಾಟವನ್ನು ನಡೆಸುತ್ತೆ ಅಂತಕ್ಕಂಥದ್ದು ಮುಖ್ಯ. ನಾನು ಅದರ ಜೊತೆ ವಂದೇ ಮಾತರಮನ್ನು ಕೂಡ ಜೋಡಿಸ್ತೀನಿ.
ಎರಡು ಸಾಲು ಅಂದರೆ 2 ಚರಣದ ವಂದೇ ಮಾತರಂ ನಾವು ಹಾಡ್ತೀವಿ ಅಂತ ಹೇಳೋದಕ್ಕೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ವಂದೇ ಮಾತರಂ ಬಿಲ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಅದನ್ನು ನಿರ್ಣಯಿಸಬೇಕಿತ್ತಾನೆ. 1936ರಲ್ಲಿ ಮಹಾತ್ಮ ಗಾಂಧಿಯವರು ಇದ್ದಾಗಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಇತ್ತು, ನಾವು 2 ಚರಣ ಹಾಡ್ತೀವಿ ಅಂತ. ಸರ್ಕಾರ ಈಗ 6 ಚರಣ ಹಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಅರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದು ಹಾಡೋದು ಮ್ಯಾಂಡೇಟ್ರಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ ವಂದೇ ಮಾತರಂಗೆ 150 ವರ್ಷ ತುಂಬಿದ ಗಳಿಗೆಗಳಲ್ಲಿ. ಹೀಗಾಗಿ ನನಗನ್ಸುತ್ತೆ ಮೊನ್ನೆಯ ಇಡೀ ವಂದೇ ಮಾತರಂ ಸೋನಿಯಾ ಗಾಂಧಿಯವರ ಆ ಒಂದು ಸಿಟ್ಟು, ಅಸಮಾಧಾನ, ಸ್ಟಾಪ್ ಅಂತ ಹೇಳಿದ್ದು, ನಂತರ ರಾಹುಲ್ ಗಾಂಧಿ ಇನ್ನೊಂದು ಕಡೆ ನೋಡ್ತಾ ಇಲ್ಲ, ಅವರ್ ವರ್ಷನ್ ಆಫ್ ವಂದೇ ಮಾತರಂ ಇಸ್ ಡಿಫ್ರೆಂಟ್ ಅಂದಿದ್ದು, ಅದಾದಮೇಲೆ ಜಯರಾಮ್ ರಮೇಶ್ ಬಂದು ಹೇಳಿದರು ಖರ್ಗೆ ಸಾಹೇಬ್ರಿಗೆ ಕುರ್ಚಿ ಕೊಡ್ಲಿಕ್ಕೆ ಕೇಳಿದರು. ಖರ್ಗೆ ಸಾಹೇಬರಿಗೆ ಕುರ್ಚಿಯ ಅವಶ್ಯಕತೆ ವಂದೇ ಮಾತರಂ ಹಾಡುವಾಗ ಏನು ಇರಲಿಲ್ಲ. ಎಲ್ರಿಗೂ ಗೊತ್ತಿತ್ತು ಸೋನಿಯಾ ಗಾಂಧಿ 3ನೇ ಚರಣ ಹಾಡಬೇಡಿ ಅಂತಿದ್ದಾರೆ ಅನ್ನೋದು. ಆಗಲೇ ಅದನ್ನು ಕಾಂಗ್ರೆಸ್ ಕ್ಲಾರಿಫೈ ಮಾಡ್ಬೋದಿತ್ತು. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಗೂಫಪ್ ಆಗಿದೆ, ಹಿಟ್ ವಿಕೆಟ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಹಿಟ್ ವಿಕೆಟ್ಗಳ ಹೊರತಾಗಿ ಮೋದಿ ಸರ್ಕಾರವನ್ನು ಕಾಂಗ್ರೆಸ್ ಹೇಗೆ ಎದುರಿಸುತ್ತೆ ನೋಡಿ. ಇಡೀ ನರೇಂದ್ರ ಮೋದಿ ಸರ್ಕಾರ ಮತ್ತು ಬಿ ಜೆ ಪಿಗಿರ್ತಕ್ಕಂಥ ದೊಡ್ಡ ಅಡ್ವಾಂಟೇಜ್ ಏನಿತ್ತು 14ರಿಂದ 26ರವರೆಗೆ, ಎಲ್ಲೆಲ್ಲಿ ಕಾಂಗ್ರೆಸ್ ಇತ್ತೋ ಅಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಸುಲಭವಾಗಿ ಡೆಸಿಮೇಟ್ ಮಾಡ್ತಾ ಇತ್ತು. ಬಟ್ ಬೇರೆ ಪ್ರಾದೇಶಿಕ ಪಕ್ಷಗಳು ಬಂದಾಗ, ಈಗ 10 ವರ್ಷ ಕೇಜ್ರಿವಾಲ್ ಇರಲಿಲ್ವಾ, ಮಮತಾ ಬ್ಯಾನರ್ಜಿ 15 ವರ್ಷಗಳ ಕಾಲ ಆಡಳಿತದಲ್ಲಿದ್ದರು, ಇತ್ತೀಚೆಗೆ ಡೆಸಿಮೇಟ್ ಆದರು. ಹೀಗಾಗಿ ನನಗನ್ಸುತ್ತೆ ಕಾಂಗ್ರೆಸ್ ಆಕ್ಟಿವ್ ಆಗಲೇಬೇಕು ಅನ್ನುವ ಸ್ಥಿತಿಯಲ್ಲಿದೆ. 29ರಲ್ಲೂ ಕೂಡ ಅಧಿಕಾರಕ್ಕೆ ಕಾಂಗ್ರೆಸ್ ಬರದೇ ಇದ್ದರೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಡತಕ್ಕಂಥ ನಿರ್ಮಾಣ, ಪಕ್ಷದ ಮೇಲೆ ಹೇಳ್ತಾ ಇಲ್ಲ, ನಾನು ನಾಯಕತ್ವದ ಮೇಲೆ. ಆ ಕಾರಣದಿಂದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗೋಣ, ವಿಪಕ್ಷವಾಗಿ ಸಕ್ರಿಯರಾಗೋಣ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.